ಉತ್ತರಾಖಂಡ್ನಲ್ಲಿ ಟ್ರೆಕ್ಕಿಂಗಿಗೆ ಅಂತ ಹೋದಂತಹ ಕನ್ನಡಿಗರು ದುರ್ಮರಣಕ್ಕೀಡಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಾವನ್ನಪ್ಪಿದವರ ಹಲವರು ಕುಟುಂಬಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ. ಶಿರಸಿ ಮೂಲದ ಪದ್ಮಿನಿ ಹೆಗಡೆ 35 ವರ್ಷ, ಅವರು ಕೂಡ ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ. ಬೆಂಗಳೂರಿನಲ್ಲಿ ಅವರು ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಉದ್ಯೋಗಿಯಾಗಿದ್ರು. ಸ್ನೇಹಿತರ ಜೊತೆಗೆ ಮೇ 29ರಂದು ಟ್ರೆಕ್ಕಿಂಗಿಗೆ ತೆರಳಿದ್ರು ಅನ್ನುವಂತಹ ಮಾಹಿತಿ ಇದೆ. ನಾಳೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಬೆಂಗಳೂರಿಗೆ ಪದ್ಮಿನಿ ಅವರ ಮೃತದೇಹವನ್ನು ತೆಗೆದುಕೊಂಡು ಬರಲಾಗುತ್ತೆ. ಪದ್ಮಿನಿ ಸಹೋದರ ವಿನಾಯಕ್ ಹೆಗಡೆ ಪಬ್ಲಿಕ್ ಟಿವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರದ್ದು ಕೂಡ ಒಂದು ಟೀಮ್, ವರ್ಷಕ್ಕೆ 2 ಬಾರಿ 3 ಬಾರಿ ಈ ರೀತಿ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ರಂತೆ. ಈ ರೀತಿಯ ಅಭ್ಯಾಸವನ್ನು ಅಳವಡಿಸ್ಕೊಂಡಿದ್ರು. ಅದೇ ರೀತಿ ಈ ಟೀಮ್ ಈ ಬಾರಿ ಉತ್ತರಾಖಂಡ್ನ ಉತ್ತರಾಕಾಶಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ಇವ್ರ ಜೊತೆಗೆ, ಪದ್ಮಿನಿಯವರ ಕುಟುಂಬಸ್ಥರ ಜೊತೆಗೆ. ಬನ್ನಿ ನೋಡ್ಕೊಂಡು ಬರೋಣ. ಉತ್ತರಾಖಂಡದಲ್ಲಿ ಹವಾಮಾನ ವೈಪರೀತ್ಯದಿಂದ ಹಿಮಪಾತವಾಗಿ ಶಿರ್ಸಿಯ ಜಾಗನಲ್ಲಿಯ ಪದ್ಮಿನಿ ಅವರು ಮೃತಪಟ್ಟಿದ್ದಾರೆ. ಅವರ ಕುಟುಂಬ, ಅವರ ಸಹೋದರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅವರು ಕೊನೆಯದಾಗಿ ನಿಮಗೆ ಮಾಹಿತಿ ಹೇಳಿದ್ದೆ ಯಾವಾಗ, ಹೇಗೆ ಇದೆ? ಅದವರು ಚಾರಣಕ್ಕೆ ಅಂತೇಳಿ ಮೊದಲೇ ಬುಕ್ ಮಾಡಿ ಹೋಗಿದ್ದರು. ಆಲ್ಮೋಸ್ಟು 27-28ಗೆ ಹೋಗಿದ್ದರು. ನಮಗೆ ಮೊನ್ನೆ ಬುಧವಾರ ವಿಷಯ ಗೊತ್ತಾಯಿತು. ಮಂಗಳವಾರ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ವಿಷಯ ಗೊತ್ತಾಗಿದ್ದೆ. ನಾನು ನಮ್ಮ ಚಿಕ್ಕಮ್ಮನ ಸಂಪರ್ಕ ಮಾಡಿದೆ. ಅವರಿಗೂ ಸರಿಯಾಗಿ ಮಾಹಿತಿ ಇಲ್ಲ ಆಗಿತ್ತು. ಅಂದರೆ ಬೆಳಗ್ಗೆ ಅವ್ರದ್ದು ಬಾಡಿ ಸಿಕ್ಕಿದೆ ಅಂಥೇಳಿ ನ್ಯೂಸ್ ಬಂದಿದೆ. ಬಾಡಿ ಸಿಕ್ಕಿದೆ, ಅಲ್ಲಿಂದ ಡೆಲ್ಲಿ ತಂದು ಏರ್ಲಿಫ್ಟ್ ಮಾಡಿ ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಬರುತ್ತೆ ಬಾಡಿ ಅಂತೇಳಿ ನ್ಯೂಸ್ ಇದೆ. ಅವರ ಆಸಕ್ತಿ ಏನಾಗಿತ್ತು? ಯಾಕಂತಂದರೆ ಚಾರಣಕ್ಕೆ ಹೋಗೋದು ಅಂದರೆ ಭಾಳ ಧೈರ್ಯವೂ ಬೇಕು. ಆ ಥರ ಹೇಗೆ? ಅವಳು ಭಾಳ ಧೈರ್ಯವಂತವಳಾಗಿದ್ಲು. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಿದ್ಲು, ಭಾಳ ಕಡೆ ಓಡಾಡ್ತಿದ್ಲು. ಅವಳು ಆಫೀಸ್ ಡ್ಯೂಟಿಗೆ ಭಾಳ ಬೇರೆ ಬೇರೆ ಕಂಟ್ರಿಗೆಲ್ಲ ಓಡಾಡಿದ್ಲು. ಮತ್ತು ಚಾರಣಕ್ಕೂ ಅಥವಾ ಟ್ರೆಕ್ಕಿಂಗು ಎಲ್ಲ ಹೋಗ್ತಾಯಿದ್ಲು. ಟ್ರೆಕ್ಕಿಂಗ್ ಅಂದರೆ ಇಂಟ್ರೆಸ್ಟ್ ಇತ್ತು ಅವಳಿಗೆ. ಬಟ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಿದ್ಲು. ಬಟ್ ಈ ಸಲ ಇದು ಭಾರಿ ಅನ್ಎಕ್ಸ್ಪೆಕ್ಟೆಡ್ಡು. ಯಾರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತದಂಥ ಘಟನೆ ಆಗೋಯಿತು. ಆ್ಯಕ್ಚುಲಿ ಈಗ ನಿಮ್ಮ ಅವರು ಯಾವ ಕೆಲಸದಲ್ಲಿದ್ದರು, ಏನು ಮಾಡ್ತಾಯಿದ್ರು? ಅವಳು ಬೆಂಗಳೂರಲ್ಲೇ ಜಾಬಲ್ಲಿದ್ಲು. ಓದಿದ್ದೆಲ್ಲ ಬೆಂಗಳೂರು ಬಾಂಬೆದಲ್ಲೇ ಓದಿದ್ಲು. ಬೆಂಗಳೂರಲ್ಲೇ ಜಾಬಲ್ಲಿದ್ಲು. ಆ ಜಾಬಿನ ಸಂಬಂಧ ಬೇರೆ ಬೇರೆ ಕಂಟ್ರಿಗೆಲ್ಲ ಓಡಾಡ್ತಿದ್ಲು. ಅವಳು ಅಮ್ಮನ ಜೊತೆ ಇದ್ಲು. ಬೆಂಗಳೂರಲ್ಲಿ ಅವರದ್ದೇ ಮನೆ ಇದೆ, ಅಮ್ಮನ ಜೊತೆ ಇದ್ಲು. ಅಕ್ಕ ಇದ್ಲು, ಅಕ್ಕಗೆ ಮ್ಯಾರೇಜ್ ಆಗಿದೆ, ಬಾಂಬೆದಲ್ಲಿ ಇರ್ತಾರೆ ಅವರು. ಅವಳು ಅಲ್ಲೇ ಮನೆಯಲ್ಲೇ ಆಲ್ಮೋಸ್ಟು ವರ್ಕ್ ಫ್ರಮ್ ಹೋಮಲ್ಲೇ ಆಲ್ಮೋಸ್ಟ್ ಒಂದು 2 ಇಯರಿಂದ ಮಾಡ್ತಾಯಿದ್ಲು. ಮನೆಯಲ್ಲೇ ವರ್ಕ್ ಮಾಡ್ತಾಯಿದ್ಲು. ಆಫೀಸ್ ಡ್ಯೂಟಿಗೆ ಬೇರೆ ಬೇರೆ ಕಂಟ್ರಿಗೆಲ್ಲ ಓಡಾಡ್ತಾಯಿದ್ಲು. ಮೊದಲು ಎಲ್ಲೆಲ್ಲಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ರು? ಆಲ್ಮೋಸ್ಟು ನಾರ್ತ್ ಈಸ್ಟು ಮತ್ತು ಇವನು ಎಕ್ಸಾಕ್ಟ್ ಇಂಥಲ್ಲಿ ಅಂತಿಲ್ಲ, ಬಟ್ ಭಾಳ ಕಡೆ ಹೋಗಿದ್ಲು. ಇಂಡಿಯಾದಲ್ಲಿ ಎಲ್ಲ ಕಡೆ ಟ್ರೆಕ್ಕಿಂಗ್ ಮಾಡಿದ್ಲು. ಬಟ್ ನಾರ್ತ್ ಈಸ್ಟಲ್ಲೆಲ್ಲ ಹೋಗಿದ್ಲು, ಎಲ್ಲ ಕಡೆ ಟ್ರೆಕ್ಕಿಂಗ್ ಮಾಡಿದ್ಲು. ಮುಗಿಸ್ಕೊಂಡು ಬಂದಿದ್ಲು. ಏನಾದ್ರು ವಿವಾಹಿತರಾಗಿದ್ರು? ಇಲ್ಲ, ಅವಳಿನ್ನೂ ಮ್ಯಾರೇಜ್ ಆಗಿಲ್ಲ. ಸಿಂಗಲ್ ಆಗಿ ಅಮ್ಮನ ಜೊತೆ ಇದ್ಲು. ಈಗ ಅವರ ದೇಹವನ್ನು ಅಂತ್ಯಕ್ರಿಯೆ ಶಿರ್ಸಿಯ ಇದರಲ್ಲಿ ಮಾಡ್ತಾರೆ? ಇಲ್ಲ, ಅವಳದು ಬೆಂಗಳೂರಲ್ಲೇ ಮುಗಿಸ್ತಾ ಇದ್ದೀವಿ. ನಾನೀಗ ರಾತ್ರಿ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲೇ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಇದೆ. ಯಾಕಂದರೆ ಬಾಡಿ ಬರೋದು ಮಧ್ಯಾಹ್ನ ಆಗ್ಬೋದು ಅಥವಾ ಎಷ್ಟೊತ್ತಿಗೆ ಬರ್ತದೆ ಅಂತ ನಮಗೂ ಎಕ್ಸಾಕ್ಟ್ ಅಂದಾಜಿಲ್ಲ. ಯಾಕಂದರೆ ಬೆಂಗಳೂರಿಗೆ ಬರಲಿಕ್ಕೆ ಅದು ಮೊದಲು ಡೆಲ್ಲಿ ಹೋಗಿ ಅಲ್ಲಿಂದ ಏರ್ಲಿಫ್ಟ್ ಆಗಿ ಬರಬೇಕಂತೆ. ಈಗ ಡೆಹ್ರಾಡೂನಲ್ಲಿ ಸಿಕ್ಕಿದೆ, ಪೋಸ್ಟ್ಮಾರ್ಟಮ್ ಮಾಡಿ ಬರ್ತಾ ಇದ್ದಾರೆ ಅಂತ ನಮ್ಗೆ ನ್ಯೂಸ್ ಇದೆ. ಮಧ್ಯಾಹ್ನದೊಳಗೆ ಬರ್ಬೋದು ಅಂತ ಒಂದು ಅಂದಾಜಿದೆ ಅಷ್ಟು. ನಿಮಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಏನಾದರೂ ಅಧಿಕಾರಿಗಳು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಹೇಗೆ? ಒಬ್ಬಿಬ್ಬರು ಫೋನ್ ಮಾಡಿದರು ರಾಜ್ಯ ಸರ್ಕಾರದಿಂದ, ಅಥವಾ ನಮ್ಮ MP ಕಡೆಯಿಂದ ಒಬ್ಬಿಬ್ಬರು ಫೋನ್ ಮಾಡಿದರು ಅಷ್ಟೇ. ನಾನು ವಿಷಯ ಕೇಳಿದ್ರು, ಹೇಳಿದ್ವಿ. ಅವರ ಆ್ಯಕ್ಚುಲಿ ಕಾಣೆ ಆಗಿದ್ರು ಅನ್ನೋಂಥ ಫಸ್ಟ್ ಮಾಹಿತಿ ಇತ್ತು. ನಂತರದಲ್ಲಿ ಈ ಆಘಾತದ ಸುದ್ದಿ ಯಾವಾಗ ಕರೆಕ್ಟಾಗಿ ಗೊತ್ತಾಗಲ್ಲ? ಆಘಾತ ಆ್ಯಕ್ಚುಲಿ ನಮ್ಗೆ ಕಾಣೆ ಆಗಿದೆ ಅಂತೇಳಿ ಬುಧವಾರ ಗೊತ್ತಾಗಿದೆ, ಆಗಿದೆ ಅಂತೇಳಿ. ಬಟ್ ಜಾಸ್ತಿ ಅಂತ ಇಂಟಿಮೇಷನ್ ಇಲ್ಲಾಗಿತ್ತು. ಬಟ್ ಅಲ್ಲಿಂದ ನಮ್ಗೆ ನ್ಯೂಸಲ್ಲಿ ಬರ್ತಾಯಿತ್ತು. ಬಟ್ ಅಲ್ಲಿಂದ ಫೋನ್ ಮಾಡಿ ಇಂಟಿಮೇಷನ್ ಮಾಡಿದರು. ನಮ್ಮ ಚಿಕ್ಕಮ್ಮನ ಕೇಳಿದಾಗ ಅಲ್ಲಿಂದ ಫೋನ್ ಮಾಡಿ ಇಂಟಿಮೇಷನ್ ಮಾಡಿದರು. ಅವ್ರ ಜೊತೆ ಹೋಗಿದವರಲ್ಲಿ ಕೆಲವೊಬ್ಬರು ಮುಂದೆ ಬಂದು ಪಾರಾಗಿ ಬಂದವರು ಫೋನ್ ಮಾಡಿ ಇಂಟಿಮೇಟ್ ಮಾಡಿದರು, ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಸಮ್ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಏನೂ ಗೊತ್ತಿಲ್ಲ. ಸ್ನೋಫಾಲು ಆ ಥರ ಈ ಥರ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ ಏನಾಗಿದೆ ಅಂತೇಳಿ ಗೊತ್ತಿಲ್ಲ ಇನ್ನು. ಬಟ್ ಎಲ್ಲ ಡೀಟೇಲ್ಸ್ ಬೇಕಾಗಿದೆ. ಎಷ್ಟು ಜನ ಟ್ರೆಕ್ಕಿಂಗ್? ಆಲ್ಮೋಸ್ಟು 21 ಜನ ಟ್ರೆಕ್ಕಿಂಗ್ ಹೋಗಿದ್ರು. ಆಲ್ಮೋಸ್ಟು 9 ಮೆಂಬರ್ಸು ಡೆತ್ ಅಂತೇಳಿ ಸುದ್ದಿ ಇದೆ. 13 ಮೆಂಬರ್ಸು ಸೇವ್ ಆಗಿದ್ದಾರೆ ಅಂತೇಳಿ ನ್ಯೂಸ್ ಇದೆ. ಅದರಲ್ಲಿ ಅವಳು ಫ್ರೆಂಡ್ಸ್ ಎಲ್ಲ ಇದ್ದರು, ಅವರು ಪರಿಚಯದವರೆಲ್ಲ ಇದ್ದರು. ಅವ್ರು ಫೋನ್ ಮಾಡಿ ಇಂಟಿಮೇಟ್ ಎಲ್ಲ ಮಾಡಿದ್ದಾರೆ, ಹಿಂಗೆ ಆಗಿದೆ, ಏನೇನೋ ಆಗಿದೆ,
ಬಟ್ ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗಿದೆ ಅಂತೇಳಿ. ಬೆಂಗಳೂರಿನಿಂದ ಅವರು ಎಷ್ಟು ಜನ ಒಟ್ಟಿಗೆ ಸೇರಿ ಹೋಗಿದ್ರು? ಬೆಂಗಳೂರಿಂದ ಎಕ್ಸಾಕ್ಟ್ ಗೊತ್ತಿಲ್ಲ, ಅವ್ರು ಬೆಂಗಳೂರು 4 ಜನ ಹೋಗಿದ್ರು ಅಂತ ಅನಿಸ್ತಾ ಇದೆ. ಬಟ್ ಅವ್ರದ್ದು ಮೊದಲೇ ಬುಕ್ ಆಗಿರೋದಾಗಿತ್ತು ಎಲ್ಲ. ಬಟ್ ಅವ್ರದ್ದು ಗೊತ್ತಿದ್ದವರೇ ಅವ್ರದ್ದು ಒಂದು ಮೊದಲೇ ಎಲ್ಲ ಬುಕ್ ಮಾಡಿ ಎಲ್ಲ ಪರ್ಮಿಷನ್ ತೊಗೊಂಡು, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಪರ್ಮಿಷನ್ ತೊಗೊಂಡು ಎಲ್ಲ ಮಾಡಿ ಟ್ರಕ್ಕಿಂಗ್ ಹೋಗಿರೋದು. ಇವಿಷ್ಟು ವಿನಾಯಕ್ ಅವರ ಒಂದು ಮಾತು. ಅವರ ಸಹೋದರ ಮಾತಾಡುವಂಥದ್ದು. ಸಂಜೆ ವೇಳೆಯಲ್ಲಿ ಪದ್ಮಿಯವರ ದೇಹವು ಕೂಡ ಬೆಂಗಳೂರಿಗೆ ಆಗಮಿಸಲಿದೆ. ಹೀಗಾಗಿ ಅಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನು ಸಕಲ ಕಾರ್ಯಗಳನ್ನು ಅಲ್ಲಿ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.